ಕರ್ಕೋರಿ ರೆಡಿ ಆಗ್ಯಾಳ. ಓಯ್ ನನ್ ಬಂಗಾರ, ಹಬ್ಬ ಅಂತ ಎಷ್ಟು ಚಂದ ರೆಡಿ ಆಗಿರೋ ಇವತ್ತು. ಬೂ ಹೋಗಣ ಬಾರೋಕಂದ ಒಂದ್ ರೌಂಡು ಬೈಕ್ ಮೇಲೆ ಕರ್ಕೊಂಡು ಹೋಗಿ ಬರ್ತೇನಂತ ಬಾ. ನಂದ ದೃಷ್ಟಿ ಬೀಳ್ತೈತಿ ನೋಡಿ ನೀನು ಮಧು. ನಾನು ಕರ್ಕೊಂಡ್ ಬಂದ್ಮೇಲೆ ಈಗ ನೀವಾಳಿ ತೆಗೆದು ಬಿಡುವ. ನಂದ ದೃಷ್ಟಿ ಬೀಳಾತೈತಿ ನನ್ನ ಮಗಳ ಮೇಲೆ. ಮಕ್ಕಳ ಮೇಲೆ ಅಪ್ಪ ಅಮ್ಮಂದ ಬಾಳ ಕೆಟ್ಟ ದೃಷ್ಟಿ ಬೀಳೋದು. ಹಂಗಾಗಿ ದಿನಾ ದೃಷ್ಟಿ ತೆಗೆದ್ರು ತಪ್ಪೇನಿಲ್ಲ. ಹೊರಗಿನವ್ರಕ್ಕಿಂತ ಒಳಗಿನವ್ರದ ಬಾಳ ದೃಷ್ಟಿ ಬೀಳೋದು. ಹೌದಮ್ಮ, ನಮ್ಮ ಮನೆ ಒಳಗಂತೂ ಯಾವ ಸಣ್ಣ ಹುಡುಗರು ಇರ್ಲಿಲ್ಲ. ಅದ್ರಾಗ ಈಕಿ ಒಂದ್ ಬಂದ್ಬಿಟ್ಟಾಳಲ್ಲ ಈಗ. ನಿಜವಾಗ್ಲೂ ಈಕಿ ನೋಡ್ಬಿಟ್ರೆ ಮನ್ಸಿಗೆ ಎಷ್ಟು ರಿಲ್ಯಾಕ್ಸ್ ಅನಿಸ್ತೈತಿ. ತಡಿಯಮ್ಮ, ಒಂದ್ ರೌಂಡ್ ಈಕಿನ ಹೊರ ಕರ್ಕೊಂಡು ಅಡ್ಡಾಡ್ಸ್ಕೊಂಡ್ ಬರ್ತೀನಿ. ಮನೆಗೆ ಏನಾರು ತರಬೇಕಿನ ಹಬ್ಬಕ್ಕೆಲ್ಲ ಐಟಮ್ ಅದಾವಿಲ್ಲ? ಬೇಡಪ್ಪ, ನಿನ್ನೆ ಎಲ್ಲ ಸುರೇಶ ತಗೊಂಬಂದಾನ. ಅಂದಂಗ ಅವ್ರು ಯಾವಾಗ ಹೋಗ್ತಾರಂತ ಅಲ್ಲೇ ತೋರ್ಸಾಕ? ಅಮ್ಮ ಅವರು ನಿನ್ನೆನೇ ಇಟ್ಕೊಳಕ್ ರೆಡಿ ಇದ್ರ. ಆದ್ರ ನಾವ ಹಬ್ಬ ಆಗ್ಲಿ ಆಮೇಲೆ ಹೋಗು ಅಂತ ಹೇಳಂದ್ವಲ್ಲ, ಹಂಗಾಗಿ ಅವನು ಸುರೇಶ್ಗೂ ಸರಿ ಅನಿಸ್ತು. ಮತ್ತೆ ಇಲ್ಲೂ ಏನು ತಯಾರಿ ಮಾಡ್ಕೊಂಡಿರ್ಲಿಲ್ಲಲ್ಲ, ಹಂಗಾಗಿ ಈಗ ಸೋಮವಾರದು ಬರ್ತೇವಿ ಅಂತಂದೇಳಿ ಬಂದಾರ. ಅದಕ್ಕೆ ಬೇಕಂದ್ರೆ ಒಂದೆರಡು ದಿವಸ ರೆಸ್ಟ್ ತಗೊಂಬ ಅಂತ ಹೇಳಿ ರಮ್ಯಾನ ಅಲ್ಲೇ ಬಿಟ್ಟು ಬಂದ್ವಿ. ಚಲೋ ಮಾಡಿದ್ವಿ ಬಿಡುವ. ಆಗಿಗೂ ಒಂದ್ ಸ್ವಲ್ಪ ಮನ್ಸಿಗೆ ಸಮಾಧಾನ ಆಗ್ತೈತಿ. ನಿಮ್ಮ ಅಮ್ಮಗೆ ಹೇಳ್ಬೇಕಿತ್ತು, ಸ್ವಲ್ಪ ತಿಳಿಸ್ ಬುದ್ಧಿ ಹೇಳಕ. ಹಾಮ, ಅಮ್ಮಗೆ ಹೇಳಿ ಬಂದೇನಿ. ಎಲ್ಲ ಸ್ವಲ್ಪ ಚಂದಾಗಿ ನೋಡ್ಕೋ, ಇದೆಲ್ಲ ಏನು ಅಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಡಾಕ್ಟರ್ ಹೆಂಗೆ ಹೇಳ್ತಾರ ಹಂಗೆ ಕೇಳಂತಾನ ಅಂದೇನಿ. ಹಂಗಂದ್ರೆ ಪರವಾಗಿಲ್ಲ. ಸೂರಜ ಹೋಗಪ್ಪ, ಪಾಪುನ್ ಕರ್ಕೊಂಡು ಜಲ್ದಿ ಹೋಗಿ ಜಲ್ದಿ ಬಾ. ಏನು ತರೋದಿಲ್ಲ. ಏನಾರ ಐತೆ ನಮ್ಮದು ಎಳ್ಳು ಎಲ್ಲ ತಗೊಂಬಂದೈತಲ್ಲ? ಹಾಮ, ಎಲ್ಲಾನು ಐತಿ. ಆಮೇಲೆ ಬರ್ತಾ ಮಾಡಕ ಬದ್ನಿಕಾಯಿನೂ ಐತಿ. ಆಮೇಲೆ ಎಲ್ಲ ಕಾಳು ಗೀಳು ಎಲ್ಲ ನೆನೆಸಿಟ್ಬಿಟ್ಟೇನಿ ರೀ. ನಿಮ್ಗೆ ಹೊರಗೆ ಹೋದಾಗ ಒಂದೀಟ ಸ್ವಲ್ಪ ಕಡ್ಲಿ ಗಿಡದ ಅಂದ್ರೆ ಕಡ್ಲಿ ಗಿಡ ಸಿಕ್ಕರೆ ತಗೊಂಬರ್ರಿ. ಅಯ್ಯವ್ವ, ಕಡ್ಲಿ ಗಿಡ ನಿನ್ನೆ ಎಷ್ಟೊಂದು ತಂದಿಟ್ಟ ನೋಡು. ಸ್ವಲ್ಪ ಒಂದಿಷ್ಟು ಕಾಳು ಅದು ಬಿಡಿಸ್ಕೋಬೇಕಾ, ಅದ್ರದ ಪಲ್ಯ ಮಾಡಿದ್ರ ತಗೋ. ಹಂಗಾರೇನು ತರೋದಿಲ್ಲ. ತರೋದಿದ್ರೆ ಫೋನ್ ಮಾಡ್ರಿ, ತಗೊಂಬರ್ತೀನಿ. ನಾನು ಹೊತ್ತಾಗತೈತಿ. ಇವತ್ತೇನಾರ ಕೋಟಿ ಹೊಂಟೇನೋ? ಇಲ್ಲಮ್ಮ, ಇವತ್ತು ಗೌರ್ಮೆಂಟ್ ಹಾಲಿಡೇ. ಸರಿ ತಗೋ, ಜಲ್ದಿ ಹೋಗಿ ಜಲ್ದಿ ಬಾ. ಮಧು, ಈ ಸಂಕ್ರಾಂತಿ ಹಬ್ಬ ಎದಕ್ಕೆ ಆಚರಿಸ್ತಾರಂತ ಗೊತ್ತೈತಿ? ಹಾಮ, ಗೊತ್ತು. ಇವತ್ತು ಸೂರ್ಯ ತಾನು ಚಲಿಸೋ ದಿಕ್ನ ಬದಲಾಯಿಸ್ತಾನ. ಅಂದ್ರ 6 ತಿಂಗಳ ದಕ್ಷಿಣಾಯಣ ಒಳಗಿದ್ರ 6 ತಿಂಗಳು ಉತ್ತರಾಯಣ ಒಳಗಿರ್ತಾನ. ಇಷ್ಟ 6 ತಿಂಗಳ ಅವನು ದಕ್ಷಿಣಾಯಣ ಒಳಗಿದ್ದ. ಇನ್ನ ಇವತ್ತಿಂದ ಉತ್ತರಾಯಣಕ್ಕ. ಆಮೇಲೆ ಇನ್ನೊಂದು, ಪ್ರತಿ ತಿಂಗಳೂ ಈ ಸಂಕ್ರಾಂತಿ ಅನ್ನೋದು ಬಂದ ಬರ್ತೈತಿ. ಆದ್ರ ಈ ಜನವರಿ ತಿಂಗಳೊಳಗಡೆ ಬರುವಂತ ಸಂಕ್ರಾಂತಿಗೆ ಯಾಕಷ್ಟೊಂದು ಮಹತ್ವ ಗೊತ್ತಾ? ಹೌದಮ್ಮ, ಈ ವಿಷಯ ನನಗೆ ಗೊತ್ತೇ ಇಲ್ಲ. ಅದೇ ಎಷ್ಟೋ ಜನಕ್ಕೂ ಗೊತ್ತಿಲ್ಲ. ಅದು ಏನಂತ ಅಂದ್ರ, ಪ್ರತಿ ತಿಂಗಳೂ ಈ ರಾಶಿಗಳು ಬದಲಾಗ್ತಿರ್ತಾವಲ್ಲ, ಅಂದ್ರ ಪ್ರತಿ ರಾಶಿ ಒಳಗಡೆನೂ ಸೂರ್ಯ ತನ್ನ ಸಂಚಲನನ ಇಟ್ಟಿರ್ತಾನ. ಆದ್ರೆ ಈ ಜನವರಿ ತಿಂಗಳೊಳಗಡೆ ಧನುರ್ ರಾಶಿಯಿಂದ ಮಕರ ರಾಶಿಗ ತನ್ನ ಪತನ ಹೋಗ್ತಾನ, ಅಂದ್ರ ತಾನ ಚಲಿಸ್ತಿರ್ತಾನ. ಹಂಗಾಗಿ ಇದು ಮಕರ ಸಂಕ್ರಮಣ ಅಂತ ಕರ್ಸ್ಕೊಳ್ತೈತಿ. ಇವತ್ತಿನ ದಿವಸ ಬಹಳ ವಿಶೇಷ. ಇನ್ಮೇಲೆ ಹಗಲು ಜಾಸ್ತಿ ಆಗ್ತಾ ಹೋಗ್ತೈತಿ, ರಾತ್ರಿ ಕಡಿಮೆ ಆಗ್ತೈತಿ. 6 ತಿಂಗಳು ಫುಲ್ ಜಲ್ದಿ ಕತ್ಲಾಗ್ಬಿಡ್ತೈತ್ರಿ. ಆಮೇಲೆ 6 ತಿಂಗಳು ಜಲ್ದಿ ಬೆಳಕಾಗ್ತೈತಿ. ಇನ್ನೊಂದ್ 2 ತಿಂಗಳು ಕ್ರಮೇಣ ಲೇಟಾಗಿ ಕತ್ಲಾಗ್ತೈತಿ. ಇನ್ನ ಹಗಲು ಜಾಸ್ತಿ, ಕತ್ಲು ಕಡಿಮೆ. ಆಮೇಲೆ ಇವತ್ತಿನ ದಿವಸನ ಭೀಷ್ಮ ಅವನು ಇಚ್ಛಾಮರಣಿ ಇದ್ನಲ್ಲ, ಅವನು ಅಂದ್ರ ಸ್ವಲ್ಪ ಯುದ್ಧದೊಳಗಡೆ ಬೇಗನ ಅವನಿಗ ಬಾಣ ತಗಲಿ ಸಾಯೋ ಅಂತ ಪರಿಸ್ಥಿತಿ ಒಳಗಿರ್ತಾನ. ಅವನು ಇಚ್ಛಾಮರಣಿ ಆಗಿರೋದ್ರಿಂದ ಅವನು ಯಾವಾಗ ಬೇಕೋ ಅವಾಗ ಸಾಯ್ಬೋದಿತ್ತು. ಹಾಗಾಗಿ ಅವ್ನು ತನ್ನ ಪ್ರಾಣನ ಹಿಡಿದಿಟ್ಕೊಂಡಿರ್ತಾನ. ಯಾಕಂತ ಅಂದ್ರ ಈ ಉತ್ತರಾಯಣ ಬರೋದ್ರ ಸಲುವಾಗಿನ. ಈ ಉತ್ತರಾಯಣ ಬಂತು ಅಂತಂದ್ರ ದಿನಗಳು ಒಳ್ಳೇದಾಗಿ ಹೋಗ್ತಾವ. ಆಮೇಲೆ ನೋಡಿದಿಲ್ಲ, ಮಕರ ಸಂಕ್ರಾಂತಿ ದಿವಸನ ಈ ಶಬರಿಮಲೆ ಒಳಗಡೆ ಜ್ಯೋತಿ ಕಾಣಿಸ್ಕೊಂತೈತಿ. ಹಾಮ, ಸಂಕ್ರಾಂತಿ ಇನ್ನು 14ನೇ ತಾರೀಕು ಬರ್ಬೋದು, 15ನೇ ತಾರೀಕು ಬರ್ಬೋದು. ಆದ್ರ ಮಕರ ಸಂಕ್ರಾಂತಿ ದಿವಸನ ಆ ಮಕರ ಜ್ಯೋತಿ ಕಾಣಿಸ್ಕೊಳ್ಳೋದು ಅದು 14ನೇ ತಾರೀಕಿಂದ ಸಾಯಂಕಾಲನ. ಹೂನಪ್ಪ, ಎಲ್ಲದಕ್ಕೂ ಅದರದೇ ಆದಂತಹ ಒಂದು ಹಿನ್ನೆಲೆ ಅನ್ನೋದು ಇರ್ತೈತಿ. ಆಮೇಲೆ ನಾವು ಆಚರಿಸುವಂತ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಒಂದು ಹಿನ್ನೆಲೆ ಇದ್ದೇ ಇರ್ತೈತಿ. ಈ ಸಮಯದೊಳಗಡೆ ನಾವು ಬೆಳಗ್ಗೆ ಸ್ನಾನ ಮಾಡ್ಬೇಕಾದ್ರೆ ಎಳ್ಳು ಬೆಲ್ಲ ಹಚ್ಕೊಂಡು ಸ್ನಾನ ಮಾಡ್ಬೇಕು ಅಂತಾರ. ಆಮೇಲೆ ಅವತ್ತಿನ ದಿವಸ ಹೆಚ್ಚಾಗಿ ಈ ಎಳ್ಳನ್ನ ತಿನ್ಬೇಕಂತಾರೆ. ಯಾಕೆ ಗೊತ್ತೈತಿ? ಅಂದ್ರೆ ಅಮ್ಮ, ಈ ಚಳಿಗಾಲದಾಗ ನಮ್ಮ ದೇಹದೊಳಗಡೆ ಸ್ವಲ್ಪ ಜಾಸ್ತಿ ಬಿರುಕಿನೋದೆಲ್ಲ ಬಿಡ್ತಿರ್ತೈತಿ. ಆದ್ರೆ ಈ ಎಳ್ಳು, ಕೊಬ್ಬರಿ, ಬೆಲ್ಲ ಇವೆಲ್ಲ ನಮ್ಮ ದೇಹಕ್ಕೆ ಒಳ್ಳೇದ ನೀಡ್ತೈತಿ. ಅಂದ್ರೆ ಎಳ್ಳು ಮತ್ತ ಕೊಬ್ಬರಿ ಇದ್ರೊಳಗಡೆ ಎಣ್ಣೆ ಅಂಶ ಇರೋದ್ರಿಂದ ನಮ್ಮ ದೇಹ ಈ ಬಿರುಕು ಬೀಳ್ತೈತಲ್ಲ, ಅದರಿಂದ ನಮ್ಮ ತ್ವಚೆ ಅಷ್ಟೊಂದು ಒಣಗಾಕ್ ಕೊಡೋಂಗಿಲ್ಲ. ಆಮೇಲೆ ಈ ಬೆಲ್ಲ ತಿನ್ನೋದ್ರಿಂದ ದೇಹದೊಳಗಡೆ ಶಾಖ ಉತ್ಪತ್ತಿ ಆಗ್ತೈತಿ. ಈ ಥಂಡಿಯಿಂದ ಆಗುವಂತ ಅನೇಕ ತೊಂದರೆಗಳನ್ನ ಅದು ತಪ್ಪಿಸ್ತೈತಿ. ಹಾಗಾಗಿ ಇವನ್ನೆಲ್ಲ ತಿನ್ಬೇಕು ಅಂತ ಹೇಳ್ತಾರಲ್ಲ ನಮ್ಮ. ಹಾ ಮಧು, ನಿನ್ಗೂ ಎಲ್ಲ ವಿಷಯ ಗೊತ್ತೈತಿ ನೋಡು. ಈ ದಿನ ಎಷ್ಟೊಂದು ಕಡೆ ಏನೇನ್ ಹೆಸರಿಂದ ಹಬ್ಬ ಆಚರಿಸ್ತಾರ ಗೊತ್ತೈತಿ? ಹಾಮ, ನಮ್ಮ ಕರ್ನಾಟಕದೊಳಗಡೆ ಮಕರ ಸಂಕ್ರಾಂತಿ ಅಂತ ಕರಿತೇವಿ ನಾವು. ಈ ಹಬ್ಬನ 2-3 ದಿವಸ ಅಂತ ಆಚರಿಸ್ತೇವಿ. ಮೊದಲನೇ ದಿವಸ ಭೋಗಿ, ಆಮೇಲೆ ಈ ಮಕರ ಸಂಕ್ರಾಂತಿ, ಮತ್ತೆ ಮಾರನೇ ದಿವಸ ಕರಿ ಅಂತ ಹೇಳಿ. ಈ ಭೋಗಿ ದಿವಸ ಎಲ್ಲ ತರಕಾರಿ ಕಾಳು ಎಲ್ಲಾನು ಹಾಕಿ ಪಲ್ಯ ಮಾಡ್ತೇವಿ, ಸಾರು ಮಾಡ್ತೇವಿ. ಆಮೇಲೆ ಈ ಬದ್ನಿಕಾಯಿ ಬರ್ತಾ ಮಾಡ್ತೇವಿ, ಎಳ್ಳು ಹಚ್ಚಿದ ರೊಟ್ಟಿ ಮಾಡ್ತೇವಿ. ಮತ್ತೆ ಸಂಕ್ರಾಂತಿ ದಿವಸ ಹೋಳಿಗೆ ಮಾಡ್ತೇವಿ. ಇದೆಲ್ಲ ಕರ್ನಾಟಕದ ವಿಷಯ. ಆದ್ರ ಈ ತಮಿಳುನಾಡು ಒಳಗಡೆ ಪೊಂಗಲ್ ಅಂತ ಕರೀತಾರ. ಅವರು ಅಕ್ಕಿ, ಹೆಸರುಬೇಳೆ ಎಲ್ಲ ಸಮ ಪ್ರಮಾಣದೊಳಗಡೆ ಬೆರೆಸಿ ಬೆಲ್ಲ ಹಾಕಿ ಅದರದೊಂದು ಸಿಹಿ ಮಾಡ್ತಾರ. ಅವರು ಈ ರೀತಿಯಾಗಿ ಆಚರಣೆ ಮಾಡ್ತಾರ. ಆಂಧ್ರ ಪ್ರದೇಶದೊಳಗಡೆ ಭೋಗಿ ಅಂತ ಆಚರಣೆ ಮಾಡ್ತಾರ. ಅಲ್ಲಿ ಅವರು ಬೆಂಕಿ ಹಚ್ಚಿ ಎಲ್ಲ ಕಟ್ಟಿಗೆನ ಸುಡೋದ್ರಿಂದ ಆಚರಣೆ ಮಾಡ್ತಾರ. ಅಂದ್ರ ನಮ್ಮ ಅಹಂಕಾರ, ನಮ್ಮ ಹಳೆ ಕೆಟ್ಟ ನೆನಪುಗಳು ಎಲ್ಲ ಸುಟ್ಟು ತೊಲಗ್ಲಿ, ಮುಂದಿನ ಜೀವನ ಚೆನ್ನಾಗಿರ್ಲಿ ಅಂತ ಹೇಳಿ ಅವ್ರು ಆಚರಿಸ್ತಾರ. ಈ ಹಬ್ಬನ ಅವರು ಸುಗ್ಗಿ ಹಬ್ಬ ಅಂತ ಕರೀತಾರ. ಮಧು, ಸುಗ್ಗಿ ಹಬ್ಬ ಅಂತ ನಾವು ಕರಿತೇವಿ. ಯಾಕಂದ್ರೆ ಈ ಟೈಮ್ನಾಗ ನಮ್ಗೆ ಎಲ್ಲ ಬೆಳೆ ಬಂದಿರ್ತೈತಿ. ಬೆಳೆ ಬಂದು ರಾಶಿ ಹಾಕಿರ್ತೇವೆ. ಹಾಗಾಗಿ ಇದನ್ನು ಒಂದು ಭೂಮಿ ತಾಯಿಗೆ ನಮಸಿ ಆಕಿಗೊಂದು ಕೃತಜ್ಞತೆ ಸಲ್ಲಿಸೋದು ಒಂದು ಹಬ್ಬನೂ ಆಗಿರ್ತೈತಿ. ಹಾಗಾಗಿ ಈ ಟೈಮ್ನಾಗ ರಾಶಿ ಪೂಜಾ ಅದು ಇದು ಎಲ್ಲ ಮಾಡ್ತಾರ ರೈತರು. ಮತ್ತೆ ಮಹಾರಾಷ್ಟ್ರ ಒಳಗಡೆನೂ ಎಳ್ಳು ಬೆಲ್ಲ ತಿಂದ ಈ ಹಬ್ಬನ ಆಚರಿಸ್ತಾರ. ಗುಜರಾತ್ ಒಳಗಡೆ ಗಾಳಿಪಟ ಹಾರಿಸೋದ್ರ ಮೂಲಕ ಆಚರಿಸ್ತಾರ. ಅದ್ರ ಅರ್ಥ, ನಾವು ಏನೋ ಕಷ್ಟ ಇದ್ರೂ ಸಹಿತ ನಾವು ಅದನ್ನ, ಅಂದ್ರೆ ಗಾಳಿ ವಿರುದ್ಧವಾಗಿನ ಹಾರ್ತೈತಲ್ಲ ಅಮ್ಮ, ನಾವು ಏನೋ ಕಷ್ಟ ಇದ್ರೂ ಸಹಿತ ಅದನ್ನ ಒಡ್ಕೊಂಡು ಮುಂದೆ ಹೋಗಿ ನಮ್ಮ
ಗುರಿನ ತಲುಪಬೇಕು ಅನ್ನೋದೇ ಇದ್ರ ಆಸೆ. ಹಂಗೆ ನೋಡಿದ್ರೆ ಎಲ್ಲಾ ಕಡೆನೂ ಹೆಚ್ಚಾಗಿ ಗಾಳಿಪಟ ಹಾರಿಸ್ತಾರ. ಬಟ್ ನಾನು ಹೇಳ್ತಾ ಇರೋದು ಎಲ್ಲೆಲ್ಲಿ ಜಾಸ್ತಿ ಆ ಸಂಪ್ರದಾಯನ ಫಾಲೋ ಮಾಡ್ತಾರ ಅಂತ. ಹಾ ಮಧು, ಆದ್ರೂ ನೀ ಭಾಳ ತಿಳ್ಕೊಂಡಿ ಬಿಡು. ಹಾಮ, ಇವತ್ತಿನ ದಿನ ಭಾಳನ ವಿಶೇಷ ಆಗೈತಿ. ಆಮೇಲೆ ನಾವು ಎಲ್ಲ ಬೇಗ ಬೇಗ ಅಡಿಗೆ ಎಲ್ಲ ಮುಗಿಸ್ಕೊಂಡು ದೇವ್ರಿಗೆ ನೈವೇದ್ಯ ಮಾಡಿ ಎಲ್ಲರೂ ಸೇರಿ ಹಬ್ಬ ಮಾಡೋಣ. ಬರ್ರಿ ಅಮ್ಮ, ಹಂಗ ಮಾಡೋಣ ನಡಿ ಮಧು. ರಮ್ಯಾ ಒಬ್ಬಕ್ಕೆ ಇದ್ದಿದ್ರೆ ಭಾಳ ಚಲೋ ಆಗ್ತಿತ್ತು ನೋಡು. ಏನ್ ಮಾಡೋದು, ಆದಷ್ಟು ಜಲ್ದಿ ಆಕಿ ಆರಾಮಾಗ್ಲಿ, ಮುಂದಿನ ವರ್ಷ ಖುಷಿಯಿಂದ ಹಬ್ಬ ಮಾಡೋಣ ಅಂತ. ಸರಿ ಅಮ್ಮ, ಪಾಪನ್ ಕರ್ಕೊಂಡು ಯಾವಾಗ ಬರ್ತಾರೆ ಏನವ್ರು? ಒಟ್ಟಕ್ಕಿನಂತೂ ರೆಡಿ ಮಾಡಿ ಕಳಿಸ್ಬಿಟ್ಟೆ ನೋಡ್ರಿ. ಆಕೆ ಅವ್ರ ಅಪ್ಪನಂತಲ್ಲ ಇರ್ಲಿ ಬಿಡು, ಹೆಂಗಿದ್ರು ಇವತ್ತ ರಜೆ ಅಂತ ನಾನು ನೀನು ಹೋಗಿ ಏನೇನೈತಿ ನೋಡ್ಕೊಳ್ಳೋಣ. ಮತ್ತೆ ಆಕಿ ಲಕ್ಷ್ಮೀನು ಬಂದಿಲ್ಲಲ್ಲ, ಪಾಪ ಹಬ್ಬ ಐತಿ ಅಂತಂದು ಹೇಳಿ ಇವತ್ತು ರಜೆ ಕೊಡ್ರಿ ಅಂದ್ಲು. ಹಾಮ್ಮ, ಅವ್ರೀಗ ಈ ಸಂಕ್ರಾಂತಿ ಹಬ್ಬ ಅಂದ್ರನ ಭಾಳ ಜೋರು ಆಚರಿಸ್ತಾರಂತ. ಹಾಗಾಗಿ ಒಂದು ವಾರ ರಜೆ ಬೇಕು ಅಂತ ಕೇಳಿದ್ಲು, ಕಳಿಸ್ಕೊಟ್ಬಿಟ್ಟೆ. ಇರ್ಲಿ ತಗೋ, ಆ ಕಡೆ ಎಲ್ಲ ಅವರು ಭಾಳ ಜೋರು ಆಚರಿಸ್ತಾರ. ಹಾಗಾಗಿ ಹೆಚ್ಚು ಕಡಿಮೆ ಒಂದು ವಾರನೇ ಇರ್ತೈತಿ. ಅದ್ರ ಸಲುವಾಗ ಹೋಗ್ಯಾಳ. ಮತ್ತೆ ಬೇರೆ ಹಬ್ಬಕ್ಕೆಲ್ಲ ಬಂದ ಬಿಟ್ಟಾಳಲ್ಲ ಮನೆ ಕೆಲ್ಸಕ್ಕೆ. ಹೌದಮ್ಮ, ನಮ್ಮ ಮನೆ ಒಳಗಡೆನೂ ಏನು ನಾವು ಅಷ್ಟೊಂದು ಅಂದ್ರೆ ಈ ಹಬ್ಬಕ್ಕೆ ನಮ್ಗೆ ಅಷ್ಟೊಂದು ಪದ್ಧತಿ ಇರೋಲ್ಲ. ನಾವು ಆರಾಮಾಗಿ ಮಾಡ್ಕೊಂಡ್ಬಿಡ್ಬೋದು. ಈಗ ದಸರಾ, ದೀಪಾವಳಿ ಅದು ಇದು ಅಂತ ಹೇಳಿ ಭಾಳಷ್ಟು ಕೆಲಸ ಇರ್ತಾವೆ. ಆದ್ರೆ ದಸರಾ ಹಬ್ಬ ಅಂತ ಅಂದ್ರೆ, ದಸರಾ ಅಂತ ನೋಡು, ಸಂಕ್ರಾಂತಿ ಅಂತ ಅಂದ್ರೆ ಮನೆ ಒಳಗಡೆ ನಾವು ಏನೇನು ಬೇಕಷ್ಟು ಮಾಡ್ಕೋಬಹುದು, ನಡೀತೈತಿ. ಅದಕ್ಕೆ ನಾನು ಕಳಿಸು ಅಂತ ಅಂದೆ. ಪಾಪ ಹೋಗಿ ಬರ್ಲಿ, ಹಂಗೇನಾರ ಆಗಿಲ್ಲ ಅಂದ್ರೆ ನೋಡಕ್ ಬರ್ತೈತಿ. ಒಂದು 4 ದಿವಸದ ಮಟ್ಟಿಗೆ ಯಾರು ಸೇರಿಸ್ಕೊಳಕ್ ಬರ್ತೈತಿ. ಹಾಮ, ನಾ ಎಲ್ಲ ಮಾಡ್ತೇನೆ ಬರ್ರಿ. ಅದು ಏನೇನು ಮಾಡ್ಬೇಕು ನನಗೆ ಹೇಳ್ಕೊಡ್ರಿ. ನಾನು ಈ ವರ್ಷದಿಂದ ಪದ್ಧತಿ ಸೇರಿ ಎಲ್ಲಾನು ಕಲ್ಕೊಂತೇನೆ. ಅದ್ರಾಗ ಏನೈತೆ ಬಿಡವಾ, ಎಲ್ಲ ಹೇಳ್ಕೊಡ್ತೇನಂತ ಮಾಡುವಂತಿ. ಬರ್ರಿ ಅಮ್ಮ. ಹಾಯ್ ಕಾವ್ಯ, ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಪೂಜಾ, ನಿನಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನನಗೆ ಎಷ್ಟು ಖುಷಿಯಾಗತ್ತೈತೆ ಗೊತ್ತೈತಿ. ಒಂದು ರೀತಿಯಿಂದ ನಾನು ಸಣ್ಣಕ್ಕಿದ್ದಾಗ ನಾವಿಬ್ರು ಸೇರಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ವಲ್ಲ, ಅದ ನೆನಪಿಗೆ ಬರತೈತೆ ನೋಡು. ಅವಾಗ ಎಷ್ಟು ಚಂದ ಇತ್ತಲ್ಲ. ನನ್ಗ ನಿನಗ ಅಮ್ಮ ಇಬ್ರಿಗೂ ಸೇಮ್ ಡ್ರೆಸ್ ತಗೊಂಬಂದು ಕೊಡ್ತಿದ್ರು. ಹೆಚ್ಚಾಗಿ ನಾವು ಫ್ರಾಕ ಹಾಕೊಂಡಿದ್ದಲ್ಲ, ಇಬ್ರು ಸೇಮ್ ಫ್ರಾಕ್ ಹಾಕೊಂಡ ಎಳ್ಳು ಬೆಲ್ಲ ಹಿಡ್ಕೊಂಡು ಮನಿ ಹೋಗಿ ಎಳ್ಳು ಹಂಚಿ ಬರ್ತಿದ್ವಿ. ಆಮೇಲೆ ಮಾರನೇ ದಿವಸಕ್ಕೆ ಸ್ಕೂಲಿಗೆ ಅಂತಂದು ಹೇಳಿ ಒಂದು ಸಣ್ಣ ಡಬ್ಬಿ ಒಳಗ ಎಲ್ಲಾನು ಅಮ್ಮ ಹಾಕೊಡ್ತಿದ್ರು. ಅದನ್ನ ತಗೊಂಡು ಇಡೀ ಶಾಲೆಗೆ ಹಂಚಕ್ ನಿಂತು ಬಿಡ್ತಿದ್ವಲ್ಲ. ಅವಾಗ ಒಂಥರ ಎಷ್ಟು ಮಜಾ ಇತ್ತಲ್ಲ. ಒಬ್ಬೊಬ್ರು ಮನ್ಯಾಗ ಎಲ್ಲ ಎಳ್ಳು ಬೆಲ್ಲ ಮನ್ಯಾಗ ಮಾಡ್ಕೊಡ್ತಿದ್ರು, ಕೆಲವೊಬ್ರು ಅಂಗಡಿಯಿಂದ ಕುಸರೆಳ್ಳು ತಂದು ಕೊಡ್ತಿದ್ರು. ನಾವು ಹೆಚ್ಚಾಗಿ ಮನ್ಯಾಗ ಮಾಡ್ಕೊಂಡಿದ್ದ ತಗೊಂಡು ಹೋಗ್ತಿದ್ವಿ. ಉಳಿದವ್ರು ಎಲ್ಲಾರು ಅಂಗಡಿಯಿಂದ ತಗೊಂಡ್ಬಂದಿರ್ತಿದ್ರು. ನಾನು ನೀನು ಬಹಳಷ್ಟು ತಗೊಂಡು ಹೋಗ್ತಿದ್ವಿ. ಅವಾಗ ಎಲ್ಲಾರು ನಿನಗ ಅಂತಂದು ಹೇಳಿ ಅವರು ಕಲರ್ ಕುಸರೆಳ್ನೆಲ್ಲ ನಮಗೆ ಕೊಡ್ತಿದ್ರು. ನಾವು ತಂದಿದ್ದಂತ ಎಳ್ಳು ಬೆಲ್ಲನೆಲ್ಲ ಮಿಕ್ಸ್ಚರ್ನ ತಾವು ತಗೊಂಡು ತಿಂದು ನಮ್ಗ ಹಿಡ್ತಿದ್ದಿಲ್ಲ. ಎಷ್ಟು ಮಜಾ ಇತ್ತಲ್ಲ. ಅವಾಗ ಟೀಚರ್ಸಿಗೆಲ್ಲ ಕೊಡ್ತಿದ್ವಿ. ಏನು ಅದು ಒಂಥರ ಖುಷಿ ಇತ್ತಲ್ಲ. ಹಂಗೀಗ ಯಾರು ಮಾಡ್ತಾರೇನೋ ಗೊತ್ತಿಲ್ಲ, ಬಟ್ ಅವಾಗಿದ್ದಂತಹ ಹಬ್ಬದ ಸಂಭ್ರಮ ಈಗಿನ ಕಾಲದೊಳಗಡೆ ಇಲ್ಲ ಅನಿಸ್ತೈತಲ್ಲ. ಹಾ ಪೂಜಾ, ನೀನ್ ಹೇಳೋದು ನಿಜ. ಅವಾಗೆಲ್ಲ ನಾವು ಈ ಎಳ್ಳು ಕೊಡಕ ಪ್ರತಿ ಮನೆಗೂ ಹೋಗಿ ಬರ್ತಿದ್ವಿ. ಅಕ್ಕ ಪಕ್ಕ ಪರಿಚಯ ಇರ್ಲಿ ಪರಿಚಯ ಇರದೇ ಇರ್ಲಿ, ಹೊಸ ಡ್ರೆಸ್ ಹಾಕೊಳ್ಳೋದು, ಎಲ್ಲರ ಮನೆಗೂ ಎಳ್ಳು ಬೀರಕ್ ಹೋಗೋದು. ಎಲ್ಲರಿಗೂ ಹೇಳ್ಕೊಡ್ತಾ ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ದಂಗ ಸಿಹಿಯಾಗಿ ಮಾತಾಡೋಣ, ಸಿಹಿಯಾಗಿರೋಣ ಅಂತಂದು ಹೇಳಿ ಬರ್ತಿದ್ವಲ್ಲ. ಅಯ್ಯೋ, ಅಮ್ಮ ಅಂತೂ ಡಬ್ಬಿ ತುಂಬಾ ಹಾಕೊಡ್ತಿದ್ರು. ಅದನ್ನ ರೋಡ್ನಾಗ ತಿನ್ಕೊಂತಾನ ಹೋಗ್ತಿದ್ವಿ ನೋಡು ಅಲ್ಲ. ಆ ಕಲರ್ ಎಳ್ಳು ನೋಡಾಕ ಎಷ್ಟು ಮಸ್ತ್ ಅನಿಸ್ತಿತ್ತಲ್ಲ. ಅವಾಗ ಗೊತ್ತಾಗ್ತಿದ್ದಿಲ್ಲ ನೋಡು, ಎಳ್ಳೊಳಗಡೆ ಕಲರ್ ಐತಿ, ಅದನ್ನ ತಿನ್ಬಾರ್ದು ಅಂತ ಹೇಳಿ. ಎಷ್ಟು ಚಂದ. ನಾನಂತರೂ ಬರೀ ಕಲರ್ ಇರೋದ ಆರಿಸ್ಕೊಂಡು ತಿಂತಿದ್ದೆ. ಈಗ ಹೆಲ್ತ್ ಕಾನ್ಶಿಯಸ್ ಅಂತ ಹೇಳಿ ಬರೀ ವೈಟ್ ಕಲರ್ ಇಂದ ಅಷ್ಟೇ ನೋಡ್ತೆ ನೋಡು. ನನಗಂತೂ ಈಗೂ ಈ ಬಟ್ಲ ಎಲ್ಲ ನೋಡಿದ್ರೆ ಅದ ನೆನಪಿಗೆ ಬರ್ತೈತೆ ನೋಡು. ಎಲ್ಲ ಎಲ್ಲಿ ಯಾರು ಕಾಣಕವಲ್ರಾಗ್ಯಾರಲ್ಲ, ಎಲ್ಲಾರು ಅವ್ರವ್ರ ಮಾತನಾಗ ಬಿಸಿ ಆಗ್ಯಾರ ನೋಡು. ನಾನು ನಿನಗ ಫಸ್ಟ್ ವಿಶ್ ಮಾಡ್ಬೇಕಂತ ಬಂದೆ, ಆದ್ರೆ ಕಳ್ಳಿ ನನ್ಕಿಂತ ಮುಂಚೆ ನೀನ ವಿಶ್ ಮಾಡ್ಬಿಟ್ಟೆ ಅಲ್ಲ. ನನಗಂತೂ ಈ ಹಳೇದೆಲ್ಲ ಎಷ್ಟು ನೆನಪಿಗೆ ಬರತೈತೆ ಗೊತ್ತೈತಿ. ಐ ವಿಶ್ ನನಗೆ ಮತ್ತೆ ಆ ದೇವ್ರೇನಾರ ಪ್ರತ್ಯಕ್ಷ ಆಗಿ ಏನ್ ಬೇಕು ಅಂತ ಕೇಳಿದ್ರೆ ನನ್ನ ಬಾಲ್ಯ ದಿನಗಳನ್ನ ಕೇಳ್ಕೊಂತೇನೆ ನೋಡು ನಾನು. ಅದು ಕೇಳಾಕಷ್ಟ ಎಷ್ಟು ಚಂದ ಅನಿಸ್ತೈತಿ. ಆದ್ರೆ ಮರಳಿ ಆ ದಿನಕ್ಕೆ ಹೋಗ್ತೇವಿ ಅನ್ನೋದು ಮಾತ್ರ ಸುಳ್ಳಲ್ಲ. ಆದ್ರೆ ಆ ಡೇಸ್ನ ರೀಕ್ರಿಯೇಟ್ ಮಾಡ್ಬೋದಲ್ಲ. ರೀಕ್ರಿಯೇಟ್ ಮಾಡ್ಬೋದಾ? ಹೆಂಗ್ ಪೂಜಾ? ಅಯ್ಯೋ ಹುಚ್ಚಿ, ನಾವು ಅವಾಗೆಲ್ಲ ಹೊಸ ಡ್ರೆಸ್ನೆಲ್ಲ ಹಾಕೊಂಡು ಎಳ್ಳು ಬೆಲ್ಲದ ಬಟ್ಲ ಹಿಡ್ಕೊಂಡು ಎಲ್ಲಾರ ಮನೆಗೂ ಹೋಗಿ ಎಳ್ಳು ಕೊಟ್ಟು ಎಳ್ಳು ಬೆಲ್ದಂಗ ಸಿಹಿಯಾಗಿರೋಣ ಅಂತೇಳಿ ಬರ್ತಿದ್ವಿ. ಮನೆ ಒಳಗಡೆ ಅಪ್ಪ ಅಮ್ಮ ಅಜ್ಜಿ ಎಲ್ಲಾರ್ಗೂ ಹೇಳ್ಕೊಟ್ಟು ಅವ್ರ ಕಾಲ್ ಬೀಳ್ತಿದ್ವಿ. ಓ, ಇವಾಗ ಈ ವರ್ಷನೂ ಹಂಗ ಮಾಡೋಣ ಅಂತೀಯಾ? ನಿಜ ಹೇಳ್ಬೇಕಂದ್ರೆ ಇಷ್ಟು ವರ್ಷ ನಾನು ತಲೆನೇ ಕೆಡ್ಸ್ಕೊಂತಿರ್ಲಿಲ್ಲ ಪೂಜಾ. ಈ ವರ್ಷದ ಹಬ್ಬಗಳೆಲ್ಲ ಎಷ್ಟು ಸ್ಪೆಷಲ್ ಅನ್ಸಾತ ಗೊತ್ತೈತೆ ನನಗ. ಏನಿಬ್ರು ಅಷ್ಟೊಂದು ಡೀಪ್ ಆಗಿ ಮಾತಾಡ್ಕೊಂತ ನಿಂತ್ಬಿಟ್ಟಿರಿ. ಅಯ್ಯೋ ಅಕ್ಕ, ಇವತ್ತು ಸಂಕ್ರಾಂತಿ ಹಬ್ಬ ಅಲ್ಲ, ಹಂಗಾಗಿ ಹಿಂಗ ಮಾತಾಡ್ಕೊಂತ ನಿಂತಿದ್ವಿ ನೋಡು. ಅವಾಗಿನ ದಿನಾನ ಬೇರೆ ಬಿಡು. ಆ ದಿನಗಳು ಈಗ ಬರೋದಿಲ್ಲ. ಹಂಗಂತಂದು ಹೇಳಿ ಆ ದಿನಾನ ರೀಕ್ರಿಯೇಟ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ಏನೂ ಇಲ್ಲ. ಅದ ದಿನ ವಾಪಸ್ ಬರಕ್ ಆಗೋದಿಲ್ಲ. ಆದ್ರೆ ಆ ದಿನದ ನೆನಪುಗಳನ್ನ ನೆನಪು ಮಾಡ್ಕೊಂಡು ಸ್ವಲ್ಪ ಅದ ರೀತಿನ ನಾವು ದಿನಾನ ಕಳಿಬಹುದು. ಹಾ ವೈನಿ, ಇಷ್ಟು ಸೇರಿ ಹಂಗ ಆಚರಣೆ ಮಾಡೋಣ. ಅದಕ್ಕೇನೈತಿ, ಎಲ್ಲಾರು ಸೇರಿ ಹಂಗ ಮಾಡೋಣ. ಇವತ್ ಮತ್ತ ಬಾಳ ದಿವಸದ ಮೇಲೆ ಎಲ್ಲಾರು ಸೇರಿವಿ. ಮತ್ತ ಹಬ್ಬ ಮಾಡಕ್ಕೂ ನಮ್ಗ ಫುಲ್ ಹ್ಯಾಪಿ. ಅಜ್ಜಮ್ಮ ಬರ್ರಿ. ಏನ ಎಲ್ಲಾರು ಇಲ್ಲೇ ಸೇರ್ಬಿಟ್ಟಿರಿ? ಅಜ್ಜಮ್ಮ ಅದರಿ, ಹಬ್ಬ ಮಾಡಕ ಎಲ್ಲಾರು ಇಲ್ಲೇ ಸೇರೋಣ ಅಂತಂತ ಹೇಳಿನ ಸೇರಿದ್ದಿದ್ದ. ಮತ್ ನೀವು ಬಂದಿರಿ ಹಿರಿಯರ. ಹಾ ಅಜ್ಜಮ್ಮ, ಇವತ್ ನೀವ್ ಅದಿರಲ್ಲ ಎಲ್ಲಾರ ಜೊತೆಗೂ, ಹಂಗಾಗಿ ಎಲ್ಲಾರು ಫುಲ್ ಖುಷಿ ಅದಾರ. ಹಾ ಅಜ್ಜಮ್ಮ ಬಾ, ಇಷ್ಟ ದಿವಸ ಅಲ್ಲಿ ಹಬ್ಬ ಮಾಡ್ತಿದ್ವಿ, ಇವತ್ತಿಲ್ಲಿ ಹಬ್ಬ ಮಾಡತ್ತೇವೆ. ಆದ್ರೂ ಏನ ಬಿಡವಾ ಸೌಮ್ಯ, ನೀನು ನಿನ್ನೆ ಬರ್ತೀನಂದಿ ಬರ್ಲೇ ಇಲ್ಲ ಮನೀಗ. ನಾನು ನಿನ್ನ ಹಾದಿ ಕಾಯ್ಕೊಂತ ಕುಂತಿದ್ದೆ ಗೊತ್ತೇನ. ಆಮೇಲೆ ಸ್ವಲ್ಪ ಬಂದು ಹೇಳ್ದ, ಇವತ್ತು ಅಲ್ಲೇ ಅವ್ರ ಅಮ್ಮನ ಮನೆಯಾಗ ಇರ್ತಾಳ, ನಾಳೆ ಬರ್ತಾಳ ಅಂತ ಹೇಳಿ. ಆಮೇಲೆ ನಾನು ಭಯ ಕತ್ಕೂಡ್ಲೆ, ಇಲ್ಲ ನಿನಗೆ ಬೆಳಗ್ಗೆನ ನಾನು ಕರ್ಕೊಂಡು ಹೋಗ್ತೇನೆ ಅಂದ. ಅವಾಗ ಸಮಾಧಾನ ಆತ್ ನೋಡು. ಇನ್ನೊಮ್ಮೆ ಹಿಂಗೆಲ್ಲ ಮಾಡಕ್ ಹೋಗ್ಬೇಡವಾ ನೀನು. ಇಲ್ಲ ಅಜ್ಜಮ್ಮ, ಅದು ಭಾಳ ದಿವಸದ ಮೇಲೆ ದೊಡ್ಡಮ್ಮನ ಮನೆಗೆ ಬಂದಲ್ಲ, ದೊಡ್ಡಮ್ಮನು ಯಾಕೋ ಕಳ್ಸಕ್ ಒಪ್ಲಿಲ್ಲ, ಹಂಗಾಗಿ ಇಲ್ಲೇ ಉಳ್ಕೊಂಡೆ. ಸಾರಿ ಅಜ್ಜಮ್ಮ. ಇರ್ಲಿ ಬಿಡವಾ. ಏನವ ಊರ್ಮಿಳಾ, ಎಲ್ಲ ಆರಾಮದಿಯಾ? ಎಲ್ಲ ಸರಿ ಆತೇನವಾ? ಹಾ ಅಜ್ಜಮ್ಮ, ಎಲ್ಲ ಸರಿ ಆತ್ ನೋಡ್ರಿ. ನೀವು ಆರಾಮದಿರಿ? ಹ್ಞೂ,
ನಾನು ಆರಾಮದೆ ನೋಡು. ಅಂತೂ ಹಿಂಗ ಬೆಟ್ಟದಂಗ್ ಬಂದಿದ್ದ ಕಷ್ಟ ಮಂಜಿನಂಗ್ ಕರಕ್ ನೋಡು. ಎಲ್ಲ ನಮ್ಮ ಸೌಮ್ಯನ್ ಕಾಲ್ಗುಣ. ಹಾಮ ಎಲ್ಲ ನಮ್ಮ ಸೌಮ್ಯ, ಪೂಜಾ, ಕಾವ್ಯ, ಸ್ವಾತಿ ಎಲ್ಲಾರಿಂದಾನು ಒಟ್ಟ ಇದು ಒಂದು ಹಂತಕ್ಕೆ ಬಂದು ನಿಲ್ತು ನೋಡ್ರಿ. ಎಲ್ಲಾರು ಬಂದಾದ್ರಲ್ಲವ ಅಷ್ಟ ಆ ಖುಷಿ ಮುಂದೆ ನನಗೆ ಏನು ಬ್ಯಾಡ್ ನೋಡುವ. ಇನ್ನು ಆರಾಮಾಗಿ ಕಣ್ಣು ಮುಚ್ಚಿದ್ರು ನೆಮ್ಮದಿಯಿಂದ ಹೋಗ್ತೇನೆ. ಅಜ್ಜಮ್ಮ, ಹಬ್ಬದ ದಿವಸ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು ಒಂದು ಗೊತ್ತಾಗಂಗಿಲ್ಲ ನಿಮಗ. ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ ನೋಡ್ರಿ ನೀವು. ಇಲ್ಲವ ಇನ್ನೇನು ಉಳ್ಕೊಂಡಿಲ್ಲ ನನ್ನ ಜೀವನದಾಗ ಎಲ್ಲಾ ಖುಷಿ ಕಂಡೆ ನೋಡು. ಇನ್ನೊಂದ್ ಐತಿ ನೋಡು. ಇನ್ನೊಂದ ಏನಜ್ಜಮ್ಮ? ನನ್ನ ಮೊಮ್ಮಗನ್ ಕೂಸು ನೋಡ್ಬೇಕಂತ ಆಸೆ ಅಷ್ಟ. ಅಜ್ಜಮ್ಮ, ನೀವ್ ಹಂಗ ಅಂತಿದ್ದಂಗ ನಮ್ ಸೌಮ್ಯನ್ ಮುಖದ ಮೇಲೆ ಕಳ ನೋಡ್ರಲ್ಲೇ ಹೆಂಗ್ ನಾಚಿಕೆ ಬರತೈತಿ. ಹಂಗಲ್ವಾ ಮತ್ತ ಹೆಣ್ಣಿಗ ಅದೆಲ್ಲ ಹೆಸರು ತೆಗೆದು ಬಿಟ್ರ ಹಿಂಗ್ ನಾಚಿಕೆ ಸಹಜನ. ಅದಕ್ಕ ಸೌಮ್ಯ ಆದಷ್ಟು ಜಲ್ದಿ ನನ್ನ ಮೊಮ್ಮಗ ಹೇಳಿ ನನಗ ಒಂದು ಮರಿ ಮಗನ್ ಕೊಟ್ಬಿಡ. ಅದ್ರ ಜೊತೆಗೆ ಆಟ ಆಡ್ಕೊಂತ ಕಾಲ ಕಳೆದ್ ಬಿಡ್ತೇನೆ. ಏನ್ ಸೌಮ್ಯ, ಅಜ್ಜಮ್ಮ ಹೇಳಿದ್ ಕೇಳಿಸ್ತಲ್ಲ? ಹೋಗಪ್ಪ, ನೀವೆಲ್ಲ ನೀವ್ ಹಿಂಗೆಲ್ಲ ತಮಾಷೆ ಮಾಡಿದ್ರೆ ನಾನು ಇಲ್ಲಿ ನಿಲ್ಲೋದೆಲ್ಲ ಹೋಗ್ಬಿಡ್ತೇನೆ. ಇರು, ಯಾಕ ದೊಡ್ಡಮ್ಮ ಅಜ್ಜಮ್ಮನು ಹಗಲೆಲ್ಲ ಹಿಂಗ ಕಾಡಿಸ್ತಾರ ನೀವು? ಹೌದ್ ಸೌಮ್ಯ, ಅಜ್ಜಮ್ಮ ಅತ್ತೆ ಎಲ್ಲ ಹೇಳಿದೊಳಗಡೆ ಏನ್ ತಪ್ಪೈತಿ? ಅಲ್ಲ ತಪ್ಪಿಲ್ಲ ಅಲ್ಲ ವೈನಿ. ಈ ಮನೆಗೂ ಒಂದು ಜಲ್ದಿ ನನಗೆ ಅಳಿಯ ಇಲ್ಲ ಸಸಿ ಬೇಕಲ್ಲ. ಏನ್ ಸೌಮ್ಯ, ಎಲ್ಲಾ ಮಾತು ನನ್ ಮೇಲೆ ತಿರ್ಗಿಸ್ಬಿಟ್ಟಲ್ಲ. ಹೌದೌದ, ಇಬ್ರಿಗೂ ಆದಷ್ಟು ಜಲ್ದಿ ಒಂದೊಂದು ಕೂಸ್ ಮಾಡ್ಕೊಳ್ರಿ. ನಾವಂತರೂ ಆ ಹುಡುಗರ ಜೊತೆ ಆಟ ಆಡ್ಕೊಂತ ಕಾಲ ಕಳಿಬೇಕು ನೋಡ. ಇನ್ನು ಕಾಯಕ್ಕಾಗಲ್ಲ ನಮಗ. ಏನಂತ ಅವ್ರ ಮೀಳ? ಹೌದೌದಪ್ಪ, ಇಲ್ಲಾಂದ್ರೆ ಸ್ಟ್ರೈಕ್ ಮಾಡ್ಬಿಡ್ತೇವೆ ಅಂದಂಗ ಈ ಗಂಡ್ಮಕ್ಳು ಯಾರು ಕಾಣವಲ್ರಾಗ್ಯಾರಲ್ವಾ? ಅದು ಅಜ್ಜಿ, ಅವರೆಲ್ಲ ಭಾಳ ದಿವಸದ ಮೇಲೆ ಸೇರ್ಯಾರಲ್ಲ, ಮ್ಯಾಲೆ ರೂಮ್ನಾಗ ಹರಟಿ ಹೊಡ್ಕೊಂಡ್ ಕೂತಾರ. ಅದೆಲ್ಲ ಸರಿ. ನಿಮ್ಮ ಅತ್ತೆ ಎಲ್ಲ ಹೋಗ್ಯಾಳ? ದೊಡ್ಡಮ್ಮ, ನಮ್ಮ ಅತ್ತೆಯವರೆಲ್ಲದಾರ. ಅದು ಜಲ್ದಿ ಜಲ್ದಿ ಜಾಗ ಮಾಡಿ ಗುಡಿಗೆ ಹೋಗಿ ಬರ್ತೇನೆ ಅಂತ ಹೋದ್ರು ನೋಡು. ನಿಮ್ಮ ಮಾವ ಅತ್ತಿ ಇಬ್ರು ಸೇರಿ ಹೋಗ್ಯಾರ ಗುಡಿಗೆ. ಓ, ಇವತ್ತು ಹಬ್ಬ ಅಲ್ಲ, ಅದ್ರ ಸಲುವಾಗಿನ ಇಷ್ಟು ಸೇರಿ ಹೋಗಕ್ ಬರ್ತಿತ್ತಲ್ರಿ. ಅಯ್ಯ ಸೌಮ್ಯ, ನನ್ ತಲಿ ನೋಡು, ನಾನು ಮರ್ತ ಬಿಟ್ಟೇನಿ. ಏನಜ್ಜಮ್ಮ, ಇವತ್ತು ನಿಮ್ಮ ಅತ್ತೆ ಮುಂದೆ ಹುಟ್ಟಿದಬ್ಬನ? ಏನಜ್ಜಮ್ಮ, ಇವತ್ತು ನಮ್ಮ ಅತ್ತೆಯವ್ರದ್ದು ಹುಟ್ಟಿದಬ್ಬನ? ಮತ್ ಯಾರು ಹೇಳೇ ಇಲ್ಲ. ಅಲ್ಲ, ನನಗೇನ ಈಗ ನೆನಪಂತ ಗುಡಿಗೆ ಹೋಗಿದ್ದಕ್ಕ. ಯಾಕಂದ್ರೆ ಆಕಿ ತನ್ನ ಹುಟ್ಟಿದ ದಿವಸ ನನ್ನ ಮಗನ್ ಕರ್ಕೊಂಡು ಪ್ರತಿ ವರ್ಷನೂ ಗುಡಿಗೆ ಹೋಗಿ ಬರ್ತಾಳ. ಪ್ರತಿ ವರ್ಷ ಅಂದ್ರೆ ಮದುವೆ ಆದಾಗಿಂದನೂ ಇದನ್ನ ಅವ್ರು ನಡ್ಸ್ಕೊಂತಾನ ಬಂದಾರ. ಆದ್ರ ನಿನ್ ಗಂಡ ಹೆಂಗ್ ಮರ್ತನವ? ಇಲ್ಲ ಅಜ್ಜಮ್ಮ, ಅವ್ರೇನ ಸರ್ಪ್ರೈಸ್ ಮಾಡಕತ್ತಿರ್ಬೇಕು. ಹಾ, ನನಗೆ ಈಗ ಗೊತ್ತಾತ. ನಾ ಅಲ್ಲೇ ಒಳಗೆ ಹೋಗ್ತೇನೆ ಅಂತಂದ್ರು ನನ್ನ ಒಳಗೆ ಬಿಡ್ಲಿಲ್ಲ. ನನಗೆ ಅನ್ಸಿದ ಮಟ್ಟಿಗೆ ಇದೇ ಏನೋ ಪ್ಲಾನ್ ನಡ್ಸಿರ್ಬೇಕು ಅವ್ರು. ಹೌದಲ್ರಿ ವೈನಿ? ಹಾ, ಇದೇ ಏನೋ ಪ್ಲಾನ್ ನಡ್ಸಿರ್ಬೇಕು. ನಾವು ಸರ್ಪ್ರೈಸ್ ಆಗಿ ಏನಾರ ಪ್ಲಾನ್ ಮಾಡೋಣ. ಅಮ್ಮನ್ ಬರ್ತಡೇ. ಅಯ್ಯೋ, ನಾನ್ ಹೆಂಗ್ ಮರ್ತೆ? ಹಾ ಮರಿದ ಇನ್ನೇನು, ನಿನ್ ಗೆಳತಿ ಸಿಕ್ಲಲ್ಲ, ಹಂಗಾಗಿ ನಿಮ್ಮ ಅಮ್ಮನ್ ಬರ್ತಡೇನ ಮರ್ತು ಬಿಟ್ಟಿದ್ದೀನಿ ನೋಡಿ ಇವತ್ತ. ಸುಮ್ನೀರ ಅಜ್ಜಮ್ಮ, ನಿಂದೊಂದು. ನಾನ್ ಹೆಂಗ್ ಮರ್ತೆ ಅಂತ ನನಗ ಬೇಜಾರಾಗತೈತಿ ಅದ್ರಾಗ. ಅಲ್ಲ, ನಾ ಹೇಳಿದ್ರೊಳಗಡೆ ಏನ್ ತಪ್ಪೈತೆ ಹೇಳ? ನಾನು ಹೇಳಿದ್ನಲ್ಲೇನ ನಿನ್ ಗೆಳತಿ ಸಿಕ್ಕಾಳ ಅಂತ ಹೇಳಿನ ಮರ್ತಿದಿ. ನಾ ಮರ್ತಿಲ್ಲ. ಇದಕ್ಕೇನು ಕಮ್ಮಿ ಇಲ್ಲ ನೋಡು. ಹೋಗ್ಲಿ ಬಿಡು ಪೂಜಾ, ನನಗೆ ಗೊತ್ತು ನೀನ್ ಮರ್ತಿಲ್ಲ. ಆಮೇಲೆ ನೆನಪಾಗ್ತಿತ್ತ. ಈಗ ಆಂಟಿಗ ನಾವ ಕೇಕ್ ಮಾಡಿದ್ರೆ ಹೆಂಗ್ ಮನಿ ಒಳಗ? ಹಾ ವೈನಿ, ಮನಿ ಒಳಗಡೆನ ಸ್ವಲ್ಪ ಚಂದಾಗಿ ಕೇಕ್ ಮಾಡೋಣ. ಹಾ, ಒಂದ್ ಕೆಲಸ ಮಾಡೋಣ, ಎಲ್ಲ ಹಬ್ಬದ್ದು ಅಡ್ಗೆ ಎಲ್ಲ ಮುಗಿಸ್ಕೊಳ್ಳೋಣ, ಆಮೇಲೆ ಜಲ್ದಿ ಜಲ್ದಿ ಕೇಕ್ ಮಾಡೋಣ ಅಂತ. ಏನಂತಿ ಸೌಮ್ಯ? ವೈನಿ, ಒಂದ್ ಕೆಲಸ ಮಾಡ್ರಿ, ನೀವು ಅಡ್ಗೆ ನೋಡ್ಕೊಳ್ರಿ. ನಾನು ಪೂಜಾ, ಕಾವ್ಯ ಕೇಕ್ ಮಾಡಕ ಅಲ್ಲಿ ತಯಾರಿ ಮಾಡ್ತೇವೆ. ಹೆಂಗಿದ್ರು ಹಿಂದಿಂದ ಒಂದು ರೂಮ್ ಐತಲ್ಲ ಅಡ್ಗೆ ಮನಿ, ಅಲ್ಲೇ ಕೇಕ್ ಮಾಡ್ತೇವಂತ. ಆಮೇಲೆ ನೀವು ಇಲ್ಲಿ ಅಡ್ಗೆ ಮನಿದೆಲ್ಲ ಮುಗಿಸಿದ್ಮೇಲೆ ಹೇಳ್ರಿ, ಅಲ್ಲಿ ಬಂದು ಜಸ್ಟ್ ಓವನ್ ಒಳಗಡೆ ಬೇಕ್ ಮಾಡಿದ್ರೆ ಆಯ್ತಲ್ಲ, ಮತ್ತಿನ್ನೇನು. ಹಾ, ಹಂಗ ಮಾಡೋಣ ತಗೋ. ಅಜ್ಜಮ್ಮ, ಕೇಕ್ ಮಾಡೋಣ, ನೀವು ಬರ್ತೀರಿ ಹೆಲ್ಪ್ ಮಾಡಕ? ಏನೇನವಾ, ನನಗಂತೂ ಒಂದು ಬರಂಗಿಲ್ಲ. ಅಂದ್ರೆ ಕೇಕ್ ಮಾಡಕ್ಕೆಲ್ಲ ಬರಂಗಿಲ್ವಾ? ಈ ಕೇಕ್ ಪಾಕ ಎಲ್ಲ ಮನ್ಯಾಗ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ನಂಗೆ. ಅಯ್ಯೋ ಅಜ್ಜಮ್ಮ, ನಾ ಎಲ್ಲ ತೋರಿಸ್ಕೊಡ್ತೇನೆ, ಬರ್ರಿ ನೀವು. ಹಂಗ ಮಾಡೋಣ ನಡೀರಿ. ನಿನ್ ಗಂಡ ಅವರೆಲ್ಲ ಸೇರ್ಕೊಂಡು ಸರ್ಪ್ರೈಸ್ ಕೊಡಕ್ ಮಾಡಕತ್ತಾರಲ್ಲ, ನಾವು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ನಡ್ರಿ. ಪೂಜಾ, ಹೋಗೋಣ. ನಿನ್ಗೇನಾರ ಥೀಮ್ ಐತನ ಇಂಥದ ಕೇಕ್ ಮಾಡ್ಬೇಕಂತ ಹೇಳಿ? ವೈನಿ, ನನಗೊಂದು ಸ್ವಲ್ಪ ಟೈಮ್ ಕೊಡ್ರಿ, ನಾನು ಸ್ವಲ್ಪ ಎಲ್ಲ ಸರ್ಚ್ ಮಾಡಿ ಹೇಳ್ತೇನಂತ. ಅಲ್ಲಿವರೆಗೂ ನೀವು ಬೇರೆ ಕೆಲಸ ಪಟ ಮುಗಿಸ್ಕೊಂಡ್ಬಿಡ್ರಿ. ಸರಿ ತಗೋಂಗಂದ್ರೆ ಹಂಗ ಮಾಡೋಣಂತ. ಅಜ್ಜಮ್ಮ, ಈ ವಿಷಯ ಎಲ್ಲ ಗುಟ್ಟಾಗಿರ್ಲಿ, ಯಾರಿಗೂ ಹೇಳ್ಬೇಡ. ಇಲ್ಲಿಲ್ವಾ, ನಾನು ಯಾರ ಮುಂದೆ ಹೇಳೋಂಗಿಲ್ಲ ಆತ. ಸರಿ ಹಂಗಂದ್ರೆ ಬರ್ರಿ. ವೈನಿ, ಸರಿ ಕೆಲಸ ಶುರು ಮಾಡೋಣ. ಹಂಗಂದ್ರ ನಾನು ಇಲ್ಲಿ ಒಳಗಿನ ನೋಡ್ಕೊಂತೀನಿ, ನೀನು ಕೇಕಿನ ನೋಡ್ಕೊ. ನಡಿ ಸ್ವಾತಿ, ನಾನು ನಿನ್ ಸೇರಿ ಹಬ್ಬದ ಅಡಿಗೆ ಮಾಡೋಣ ಅಂತ. ಇವ್ರಿಷ್ಟು ಕೇಕಿನ ತಯಾರಿ ನಡೆಸ್ತಾರ. ಬೇಗ ಡೆಕೋರೇಷನ್ ಮಾಡ್ಬೇಕು. ಹಂಗ ಮಾತಾಡ್ಕೊಂತ ನಿಂತ್ರೆ ಏನೂ ಆಗಲ್ಲ, ಪಟಾಪಟ್ ನಡೀರಿ. ಅಮ್ಮ, ಎಳ್ಳು ಬೆಲ್ಲ ತಗೋರಿ. ಕೊಡುವ. ಎಳ್ಳು ಬೆಲ್ಲ ತಗೊಂಡು ಎಳ್ಳು ಬೆಲ್ದಂಗ ಸಿಹಿಯಾಗಿ ಮಾತಾಡೋಣ್ರಿ. ನಮ್ಮ ಸಂಬಂಧನೂ ಯಾವಾಗ್ಲೂ ಹಿಂಗ ಸಿಹಿಯಾಗಿನ ಇರ್ಲಿರಿ. ನೀನ್ ಅಂದಂಗ ಆಗ್ಲವ. ಅಮ್ಮ, ಆಶೀರ್ವಾದ ಮಾಡ್ರಿ. ಇರ್ಲವ, 100 ಕಾಲ ಸುಖವಾಗಿ ಬಾಳ್ರಿ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಚಂದಾಗಿರ್ಲಿ. ಆದಷ್ಟು ಜಲ್ದಿ ನನ್ಗ ಇನ್ನೊಂದು ಮೊಮ್ಮಗನೋ ಮೊಮ್ಮಗಳನ್ನ ಕೊಡು. ಪಾಪು ಎದ್ಲಂದ್ರ ಆಕಿನ ಕಡೆನೂ ಕೊಡಿಸ್ಬೇಕ್ರಿ, ಅವ್ರ ಅಪ್ಪಗೂ ನಿಮಗೂ ಇಬ್ರಿಗೂ. ಈಗಿಂದನೇ ಎಲ್ಲಾ ಸಂಸ್ಕೃತಿ ಕಲಿಸ್ಬೇಕವ. ಈಗಾಕಿ ಎಲ್ಲಾ ಕಲ್ತ್ಲು ಅಂತ ಅಂದ್ರೆ ಮುಂದೆ ಚಲೋ ಆಗ್ತೈತೆ ನೋಡು. ಬರೀ ನನಗ ಅವ್ರ ಅಪ್ಪಗ ಅಷ್ಟ ಅಲ್ಲ, ನಿನಗ ಸುರೇಶ್ಗ ಎಲ್ಲಾರ್ಗೂ ಕೊಡು ಅಂತಂದೇಳಿ ಹೇಳ. ಕೊಟ್ಟು ಕಾಲ್ ಬಿಡಿಸು. ಬೇಡ ಬಿಡು, ಕಾಲೆಲ್ಲ ಬಿಡಿಸಕ್ ಹೋಗ್ಬೇಡ, ಇನ್ನು ಸಣ್ಣ ಕೂಸೈತದ, ಹಂಗ ಹೇಳ್ಕೊಡ್ಸೋದ್ರ ಕೈಯಿಂದ. ಹಾಮ, ಅವೆಲ್ಲ ಪದ್ಧತಿನ ಕಲಿಸ್ಬೇಕು. ಅಂದ್ರೆ ಅವು ಮುಂದುವರ್ಸ್ಕೊಂಡು ಹೋಗ್ತಾವು. ಇಲ್ಲ ಅಂತಂದ್ರೆ ಅವಕ್ಕೆ ಗೊತ್ತಾಗಂಗಿಲ್ಲ, ನಾವು ಹೇಳ್ಕೊಟ್ರೆ ಕಲಿತಾವ್. ಹಂಗ ಮಾಡು. ಆದ್ರೂ ಸಣ್ಣ ಕೂಸು, ಅದಕ್ಕೆ ಅರ್ಥ ಆಗಂಗಿಲ್ಲ. ಅವ್ರ ಖುಷಿ ನೋಡ್ಬೇಕಷ್ಟ ನಾವು. ಹಾಮ, ನೋಡ್ತೀನಿ ತಡೀರಿ. ಆಕಿ ಎದ್ದಾಳಂತಂದ್ರ ರೆಡಿ ಮಾಡಿ ಕರ್ಕೊಂಡ್ ಬಂದ್ಬಿಡ್ತೇನಂತ. ಜಲ್ದಿ ಕರ್ಕೊಂಬಾ. ಬಡ ಇಷ್ಟು ಸೇರಿ ಗುಡಿಗೆ ಹೋಗಿ ಬಂದ್ರಾತ. ಯಾಕೋ ಗುಡಿಗೆ ಹೋಗ್ಬೇಕು ಅನ್ಸಾತೈತಿ. ಸರಿ ರೀ ಅಮ್ಮ, ಇವ್ರ ಮುಂದೆ ಹೇಳ್ತೇನೆ ತಗೋರಿ, ಇಷ್ಟು ಸೇರಿ ಹೋಗಿ ಬರಕ್ ಬರ್ತೈತಿ.